ನಾನು ಬೆಂಗಳೂರು ನಗರದ ಎಲ್ಲ ಶಾಲೆಗಳಲ್ಲಿ ಯಾವುದೇ ನಗರದ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುವಂತ ನನ್ನ ವಿದ್ಯಾರ್ಥಿಗಳಿಗೆ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇನೆ. ಯಾವುದು ನಮ್ಮ ಯೂನಿವರ್ಸಿಟಿಯವರಿಗೆ ಹೇಳ್ಬಿಟ್ಟು 3 ದಿನದ ಒಂದು ಕಾರ್ಯಕ್ರಮ. ಏನಪ್ಪಾ ಅಂತಂದ್ರೆ ಅವರು ಕಂಪಲ್ಸರಿ ಹೋಗಿ ಹಳ್ಳಿಗಳಲ್ಲಿ ಅವರು ವಾಸ ಇದ್ದು ನಮ್ಮ ಹಳ್ಳಿ ಜನರ ಬದುಕು, ಅಲ್ಲಿ ವ್ಯವಸಾಯ ಹೆಂಗ್ ಮಾಡ್ತಾನೆ, ಹಾಲು ಹೆಂಗ್ ಕರೀತಾನೆ, ಅವನ ಬದುಕು ಏನಿದೆ, ಅವನೇನು ಕಾರ್ಯಕ್ರಮ, ತೋಟಗಾರಿಕೆ ಯಾವ ರೀತಿ ಮಾಡ್ತಾನೆ, ಎಷ್ಟು ಕಷ್ಟ ಇದೆ ಆ ಬದುಕು ಅಂತ ಹೇಳಿ ಈ ಬೆಂಗಳೂರು ನಗರದಲ್ಲಿ ಇರುವಂತ ಎಲ್ಲ ಟೌನ್ಗಳಲ್ಲಿರುವಂತ ಎಲ್ಲ ಹಳ್ಳಿಲಿ ಬದುಕಂತ ಎಲ್ಲರೂ ಕೂಡ ಹಳ್ಳಿಯ ಬದುಕಿನ ಬಗ್ಗೆ ಅವ್ರಿಗೆ ತಿಳುವಳಿಕೆಯನ್ನು ಕೊಡುವಂತ ಕೆಲಸ. ಯಾಕೆಂದ್ರೆ ಆ ಶ್ರಮ ಪಟ್ಟೋದ್ರಿಂದ ಅವನು ವ್ಯವಸಾಯ ಮಾಡಿ ಅವನು ಹಾಲು ಕೊಟ್ಟದ್ರಿಂದ ಇವ್ರು ಹಾಲು ಕುಡಿತಾರೆ. ಅವನು ವ್ಯವಸಾಯ ಮಾಡಿ ಅಕ್ಕಿ, ರಾಗಿ, ಗೋಧಿ, ತರಕಾರಿ ಬೆಳೆಯೋದ್ರಿಂದ ಇಲ್ಲಿ ಜನ ಬಂದು ಆರೋಗ್ಯವಾಗಿ ತರಕಾರಿ ಇದನ್ನ ಬೆಳೀತಾರೆ. ಅವನ ಬದುಕು ಎಷ್ಟು ಶ್ರಮ ಇದೆ, ಅವನ ಬದುಕಿನಿಂದ ನಮ್ಮ ಮಕ್ಕಳು ಆರೋಗ್ಯಕರವಾಗಿದೆ ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸ್ಬೇಕಾದ್ದು ನಮ್ಮ ಕರ್ತವ್ಯ ಇದೆ. ಈಗಿರುವಂತ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದೆ. ನೆಹರು ಅವರು ಕೂಡ ಇವತ್ತು ಹಿಂದೆ ಒಂದು ದೊಡ್ಡ ಡ್ಯಾಮ್ ಅನ್ನು ಕೂಡ ಆದಿವಾಸಿಯವರ ಕೈಲೇ ಇದನ್ನ ಉದ್ಘಾಟನೆ ಮಾಡಿದಂತ ಇತಿಹಾಸ ಇವತ್ತು ನಾವೆಲ್ಲ ಅಣೆಕಟ್ಟು ಭಕ್ರಾನಂಗಲ್ ಡ್ಯಾಮ್ ಅಲ್ಲ, ಆ ಡ್ಯಾಮ್ ನಾವು ಮಾಡಿದಂಥದ್ದು ನಾವೆಲ್ಲ ಕೂಡ ಗಮನಿಸಿದ್ದೇವೆ. ನಿಮ್ಗೆ ನಾನು ಹೇಳ್ತೀನಿ, ನಮ್ಮ ಸರ್ಕಾರ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇದೆ, ಇದು ನಿಮ್ಗೆ ನಮ್ಗೆ ಇರುವಂತ ಸಂಬಂಧ ಭಕ್ತರಿಗೂ ಭಗವಂತನಿರುವಂತ ಸಂಬಂಧ. ನಿಮ್ಮ ಬದುಕಿನಲ್ಲಿ ನಾವು ಶಿಕ್ಷಣದಲ್ಲಿ ಗ್ಯಾರಂಟಿ ಕೊಡ್ಲಿಕ್ಕೆ ಬದ್ಧವಾಗಿದ್ದೇವೆ, ಭೂಮಿ ಗ್ಯಾರಂಟಿ ಕೊಡ್ಲಿಕ್ಕೆ ಬದ್ಧವಾಗಿದ್ದೇವೆ, ವಸತಿ ಗ್ಯಾರಂಟಿ ಕೊಡ್ಲಿಕ್ಕೆ ಬದ್ಧವಾಗಿದ್ದೇವೆ, ಆಹಾರ ಗ್ಯಾರಂಟಿ ಕೊಡ್ಲಿಕ್ಕೆ ಬದ್ಧವಾಗಿದ್ದೇವೆ, ಉದ್ಯೋಗ ಗ್ಯಾರಂಟಿ ಕೊಡ್ಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಈಗ 5 ಗ್ಯಾರಂಟಿ ಕೊಟ್ಟು ನಿಮ್ಮೆಲ್ಲರಿಗೂ ಕೂಡ ಉಚಿತವಾಗಿ ಮನೆಯಲ್ಲಿ ಬೆಳಕು ಕೊಡ್ತಾ ಇದೀವಿ ತಾನೆ, ಎಲ್ಲ ಮನೆ ಯಜಮಾನರಿಗೆ 2,000 ಕೊಡ್ತಾ ಇದೀವಿ ತಾನೆ, 10 kg ಅಕ್ಕಿ ಕೊಡ್ತಾ ಇದ್ದಾನೆ, ಹೆಣ್ಮಕ್ಳಿಗೆ ಫ್ರೀ ಓಡಾಡಕ್ ಕೊಡ್ತಾ ಇದ್ದಾನೆ, ಬಸ್ಸಲ್ಲಿ ಯುವಕರಿಗೆಲ್ಲ ಉದ್ಯೋಗ ಸಿಗದೆ ಹೋದ್ರು 3,000 ಕೊಡ್ತಾ ಇದೀವಿ ಕೇಳಿದಾನೆ. ಹಿಂದೆ ಯಾವ್ದಾರ ಸರ್ಕಾರ ಯಾವ್ದಾರ ಪಾರ್ಟಿ ಇಂಥದ್ದು ಕಾರ್ಯಕ್ರಮ ಕೊಟ್ಟಿದ್ರ? ನಿಮ್ಮ ಭೂಮಿನ ಸಕ್ರಮ ಅಂತ ಕಾರ್ಯಕ್ರಮ ಕೊಟ್ಟಿದ್ರ? ಫಾರಂ 3 ಹಾಕೊಂಡು 53 ಹಾಕೊಂಡು 58 ಹಾಕೊಂಡು ನಿಮ್ ಭೂಮಿನ ರೆವಿನ್ಯೂ ಭೂಮಿಲಾಗ್ಲಿ ಅರಣ್ಯ ಭೂಮಿಲಾಗ್ಲಿ ಜಮೀನನ್ನ ನಿಮ್ಗೆ ಸರಿಯಾದಂತ ಉಳಿಸ್ಕೊಳ್ಲಿಕ್ಕೆ ಯಾವ್ದಾರ ಸರ್ಕಾರ ಬಿಜೆಪಿ ಆಗಲಿ ದಳ ಸರ್ಕಾರ ಕೊಟ್ಟಿದ್ದ? ಇದನ್ನ ತಿಳ್ಕೊಳ್ಳಿ. ಏನಿದು ನಾವುಂಟು ನೀವುಂಟು, ನೀವುಂಟು ನಾವುಂಟು. ನಮ್ ಸರ್ಕಾರ ಇರೋದು ನಿಮ್ಗೋಸ್ಕರ, ನೀವಿರೋದು ನಮ್ಗೋಸ್ಕರ.